ಒಂದು ಕಡೆ ವಿಧಾನಸೌಧ ಚಲೋ, ಮತ್ತೊಂದು ಕಡೆ ವಿಧಾನಸೌಧ ಮುತ್ತಿಗೆಗೂ ಕೂಡ ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು ಈ ಬಾರಿ ಜೆಡಿಎಸ್. ಒಂದು ಕಡೆ ವಿಧಾನಸೌಧ ಚಲೋ, ಮತ್ತೊಂದು ಕಡೆ ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್. ಸರ್ಕಾರದ ವಿರುದ್ಧ ಜಂಟಿ ಹೋರಾಟವನ್ನ ಮಾಡಲಿದ್ದಾರೆ ದೋಸ್ತಿಗಳು. ಗ್ಯಾರಂಟಿ ಹಣ ಬಿಡುಗಡೆಗೆ ಜೆಡಿಎಸ್ ಕ್ಯಾಲೆಂಡರ್ ಅಭಿಯಾನ ಆರಂಭಿಸಿದೆ. ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ರಾಜ್ಯದ ಜನರಿಗೆ ಗ್ಯಾರಂಟಿಗಳು ತಲುಪದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ. ಒಂದು ಕಡೆ ಬಿಜೆಪಿ ವಿಧಾನಸೌಧ ಚಲೋ, ಮತ್ತೊಂದು ಕಡೆ ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್ ಹಾಕಿರುವಂಥದ್ದು ಈ ಬಾರಿ ಬಿಜೆಪಿಯ ಫ್ರೆಂಡ್ ಆಗಿರುವಂತಹ ಜೆಡಿಎಸ್. ಮುಖ್ಯವಾಗಿ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಗ್ಯಾರಂಟಿ ಹಣ ಬಿಡುಗಡೆಗೆ ಜೆಡಿಎಸ್ ಕ್ಯಾಲೆಂಡರ್ ಅಭಿಯಾನ ಅಂತ. ಇದು ಗ್ಯಾರಂಟಿ ಹಣ ಕಳೆದ 3 ತಿಂಗಳಿಂದ, ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಕೂಡ ರಿಲೀಸ್ ಆಗಿಲ್ಲ. ಇದನ್ನು ಖಂಡಿಸಿ ಜೆಡಿಎಸ್ ಪ್ರತಿಭಟನೆ. ಕ್ಯಾಲೆಂಡರ್ ಜೊತೆ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕುವ ಸಾಧ್ಯತೆ ಇದೆ. ಜೆಡಿಎಸ್ ಕಾರ್ಯಕರ್ತೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕ್ಯಾಲೆಂಡರ್ ತರ್ತೀವಿ, ಗ್ಯಾರಂಟಿ ದಿನಾಂಕ ಘೋಷಣೆ ಮಾಡಿ ಅಂತ ಹೋರಾಟ ಇದು. ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯ ಬಗ್ಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಕ್ಯಾಲೆಂಡರ್ ಪ್ರತಿಭಟನೆ ಮೂಲಕ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರ ಇದು. ಕ್ಯಾಲೆಂಡರ್ ಜೊತೆ ವಿಧಾನಸೌಧಕ್ಕೆ ಜೆಡಿಎಸ್ನ ಕಾರ್ಯಕರ್ತರು ಬರ್ತಾರೆ. ನೋಡಿ ಏನಪ್ಪಾ ಈ ಪ್ರತಿಭಟನೆ ಅಂತ ಹೇಳಿದ್ರೆ, ಜೆಡಿಎಸ್ ಕಾರ್ಯಕರ್ತೆಯರು ಕೂಡ ಕ್ಯಾಲೆಂಡರ್ ಮೂಲಕ ಒಂದು ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗಾಗಲೇ ಗೊತ್ತಿರುವಂಥದ್ದು ಗ್ಯಾರಂಟಿಗಳಿಂದ ಒಂದಿಷ್ಟು ಅನಾನುಕೂಲವಾಗ್ತಾ ಇದೆ ಸರ್ಕಾರಕ್ಕೆ. ಜಾರ್ಜ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಇದೇ ದಿನಾಂಕದಂದೇ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇದೇನು ಸಂಬಳನ ಅಂತ ಹೇಳಿ. ಅದಕ್ಕೆ ವಿರುದ್ಧವಾಗಿ ನಡೆಸ್ತಾ ಇರುವಂಥ ಪ್ರತಿಭಟನೆಗೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಎಸ್ ಮಹೇಶ್, ಪ್ರಮುಖವಾಗಿ ನೋಡ್ತಾ ಹೋದ್ರೆ ರಾಜ್ಯಪಾಲರನ್ನ ಶುದ್ಧಿಗೊಳಿಸುವಂತದ್ದು ಮತ್ತೆ ಅವರ ಒಂದು ಏನು ಅಧಿಕಾರಗಳಿದೆ ಅದನ್ನೆಲ್ಲ ಕಸಿದುಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಿದೆ ಅನ್ಬಿಟ್ಟು ಸಾಕಷ್ಟು ದಿನಗಳಿಂದ ಕೂಡ ಬಿಜೆಪಿ ಅವರು ಆರೋಪನೆ ಮಾಡ್ತಿದ್ದಾರೆ. ಆ ಆರೋಪಕ್ಕೆ ತಕ್ಕನಂತೆ ಇವತ್ತು ಅವರ ಏನು ವಿಧಾನಸೌಧದಿಂದ ಮತ್ತು LH ಅವ್ರು ಇರುವಂತ ಲೆಜಿಸ್ಲೇಟಿವ್ ಹೌಸ್ಗಳು ಏನಿರುತ್ತೆ ಅಲ್ಲಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆ ಮೂಲಕ ಬರುವಂತೆ ಅವರೆಲ್ಲರೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಕಂಪ್ಲೀಟ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಅಲ್ಲಿ ಬಂದ್ಬಿಟ್ಟು ವಿಜೇಂದ್ರ ಅವರ ನೇತೃತ್ವ ಅವರಾಗಿರ್ಬೋದು, ಅಶೋಕ್, ಚಲವಾದಿ, ನಾರಾಯಣಸ್ವಾಮಿ ಇವರ 3 ಜನದ ನೇತೃತ್ವದಲ್ಲಿ ಸಾಕಷ್ಟು ಶಾಸಕರು, ಶಾಸಕರು, ಮೇಲ್ಮನೆ ಶಾಸಕರು ಇವರೆಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ತದನಂತರ ಅಲ್ಲಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಒಂದ್ ರೀತಿಯಾಗಿ ವಿಭಿನ್ನವಾದ ಪಾದಯಾತ್ರೆನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ತದನಂತರ ರಾಜ್ಯಪಾಲರ ಭಾಷಣ ಕೂಡ ಇರುತ್ತೆ. ಆ ರಾಜ್ಯಪಾಲರ ಭಾಷಣಕ್ಕೆ ಆಗಮಿಸಿ ಆಮೇಲೆ ಮತ್ತೆ ರಾಜ್ಯಪಾಲರಿಗೆ ಹೋಗಿ ಮನವಿ ಪತ್ರ ಕೂಡ ನೀಡುವ ಸಾಧ್ಯತೆಗಳು ಇದೆ ಅಂತ ಕೇಳಿ ಬರ್ತಾ ಇದೆ. ಧನ್ಯವಾದ ವಿವೇಕ್, ತಮ್ಮೆಲ್ಲ ಮಾಹಿತಿಗಾಗಿ.